ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆಫ್ಟರ್ ಲಾಂಗ್ 2 ವೀಕ್ಸ್ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. 2 ವೀಕ್ಸ್ ನಾವು ಹಳ್ಳಿಲೇ ಉಳ್ಕೊಂಡಿದ್ವಿ, ಹಾಗಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಬನ್ನಿ, ಇಲ್ಲಿ ನಮ್ಮ ಆಂಟಿ ನುಗ್ಗೆ ಸೊಪ್ಪಿನ ಸಾರು ಮಾಡಿದರು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಟ್ರೆಡಿಷನಲಾಗಿ ಫಸ್ಟು ನುಗ್ಗೆ ಸೊಪ್ಪನ್ನು ಎಲ್ಲದನ್ನು ಬಿಡಿಸ್ಕೊಂಡು ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮತ್ತು ಒಂದು ಟೊಮೊಟೊ, ಒಂದು ಬದನೆಕಾಯಿ ಹಾಕ್ಕೊಂಡು 2 ವಿಷಲ್ ಹೊಡೆಸ್ಕೊತಾರೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಬಿಡಿಸ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪನ್ನೆಲ್ಲ ಒಂದು ಕುದಿಸ್ಕೋತಾರೆ. ಅಂದರೆ ಇದು ಓಪನ್ ಪಾತ್ರೆಯಲ್ಲೇ ಕುದಿಸ್ಕೋಬೇಕು, ಯಾಕೆ ಅಂತ ಹೇಳಿದ್ರೆ ಅದರದ್ದು ಸ್ಮೆಲ್ ಏನೋ ಬರುತ್ತೆ, ಹಂಗಾಗಿ ಓಪನಾಗೆ ಬೇಯಿಸ್ಕೋಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಅದಾದಮೇಲೆ ಕುಕ್ಕರಲ್ಲಿ ಏನು ವಿಷಲ್ ಹೊಡೆಸ್ಕೊಂಡಿದ್ರೋ ಆ ಕುಕ್ಕರ್ ಲಿಡ್ ಓಪನ್ ಮಾಡಿ, ಓಪನ್ನಾಗಿ ಬೇಯಿಸ್ಕೊಂಡಿರೋಂಥ ತಪ್ಪಲೆಯಲ್ಲಿ ಬೇಯಿಸ್ಕೊಂಡಿದ್ದಂಥ ನುಗ್ಗೆ ಸೊಪ್ಪನ್ನು ಇದ್ರಲ್ಲಿ ಹಾಕ್ಕೊಂಡು ಒಂದು ಕುದಿ ಬರೆಸ್ಕೋತಾರೆ. ಇಲ್ಲಿ ಮಸಾಲೆ ರೆಡಿ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ತುರಿ ಆ ಥರ ತುರಿಯೋದ್ರಲ್ಲಿ ತುರ್ಕೋತಾರೆ, ಬಟ್ ನಮ್ಗೆ ಅದು ಅಭ್ಯಾಸ ಇಲ್ಲ. ತೆಂಗಿನಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ರೆಡಿ ಮಾಡಿ ಇಟ್ಕೋತಾರೆ. ನೆಕ್ಸ್ಟ್ ಅದಾದಮೇಲೆ ಆವಾಗಲೇ ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ, ಇದನ್ನು ಈ ಥರ ನೀರು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೋತಾರೆ ಎರಡನ್ನೂ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಸೊಪ್ಪಿಗೆ ಆವಾಗಲೇ ತುರ್ಕೊಂಡಿದ್ರಲ್ಲ ತೆಂಗಿನಕಾಯಿ ತುರಿ, ಅದನ್ನು ಡೈರೆಕ್ಟ್ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲೇ ಹಾಗೆ ಹರಡ್ಬಿಟ್ಟು ಬಿಟ್ಬಿಡ್ತಾರೆ. ನೆಕ್ಸ್ಟ್ ಅದು ತಣ್ಣಗಾದಮೇಲೆ ಕಾಯಿ ಸಮೇತ ಹಂಗೆ ಸ್ಕ್ವೀಸ್ ಮಾಡ್ಕೋತಾರೆ. ಅದರಿಂದ ಇದು ಗ್ರೀನ್ ಕಲರ್ ಬರಲ್ಲ ಸೊಪ್ಪಿನ ಸಾಂಬಾರು. ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಆವಾಗಲೇ ನಾನು ಬೆಳ್ಳುಳ್ಳಿ ಹೇಳಿರಲಿಲ್ಲ, ಸ್ಕಿಪ್ ಆಗಿತ್ತು. ಬೆಳ್ಳುಳ್ಳಿ ಸುಲ್ಕೊಂಡು ಅದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಬೇಯಿಸ್ಕೋಬಾರ್ದು, ಸ್ವಲ್ಪ ಬಾಡಿಸ್ಕೊಂಡು ಕೊತ್ತಂಬರಿ ಸೊಪ್ಪು ನೀವು ಇಲ್ಲಿ ಹಾಕ್ಕೊಂಡಿಲ್ಲ ಅಂದ್ರೂ ಮಿಕ್ಸಿ ಮಾಡೋ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಫೈನಲಿ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ನಾವು ಪಾಪುಗೆ ನೆಕ್ಸ್ಟ್ ಈಗ ಜೂನಿ ಸ್ಕೂಲ್ಗೆ ಹಾಕೋದ್ರಿಂದ ಒಂದು 2 ವೀಕ್ಸ್ ಹಳ್ಳಿಲೇ ಉಳ್ಕೋಬೇಕಾಯಿತು. ಹಂಗಾಗಿ ಅಲ್ಲಿ ನಮ್ಮ ಆಂಟಿ ಸೊಪ್ಪಿನ ಸಾರು ಯಾವ ರೀತಿ ಮಾಡ್ತಾರೆ ಅದನ್ನು ಕ್ಲಿಪ್ಪಿಂಗ್ಸ ತೊಗೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿ ಇಟ್ಬಿಡಿ. ನೆಕ್ಸ್ಟ್ ಇದೆಲ್ಲ ಬಾಡಿಸಿ ಆದಮೇಲೆ ನಾನು ಆವಾಗ ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪನ್ನು ಫೈನಲ್ ಹಾಕಿದ್ರೆ ಅದು ನಿಮಗೆ ಬಾಡಲ್ಲ, ಹಾಗೆ ಇರುತ್ತೆ. ಸ್ವಲ್ಪ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ, ಇದನ್ನೆಲ್ಲ ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ಬಿಟ್ಟು, ನೆಕ್ಸ್ಟ್ ನಾವು ಕುಕ್ಕರಲ್ಲಿ ವಿಷಲ್ ಹೊಡಿಸಬೇಕಾದ್ರೆ ಇಟ್ಕೊಂಡಿದ್ವಲ್ಲ, ಒಂದು ಟೊಮೊಟೊ, ನೆಕ್ಸ್ಟು ಒಂದು ಬದನೆಕಾಯಿ, ಆಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಬರೋದಕ್ಕೆ ಸ್ವಲ್ಪ ಸೊಪ್ಪು, ನೆಕ್ಸ್ಟು ಬೇಳೆ, ಎಲ್ಲದನ್ನು ಇದನ್ನು ಹಾಕ್ಬಿಟ್ಟು ಇದು ತಣ್ಣಗಾದಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ. ಮತ್ತು ಫ್ರೆಂಡ್ಸ್, ನಿಮ್ಮದೆಲ್ಲರದ್ದು ಒಕೇಶನ್ ಎಲ್ಲ ಮುಗೀತಾ? ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ, ಅಮ್ಮಂದಿರ ರೊಟೀನ್ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಎಲ್ಲರೂ ಹೇಗಿದ್ದೀರಾ? 2 ವೀಕ್ಸ್ ಆದಮೇಲೆ ವ್ಲಾಗ್ ಹಾಕ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂಯಸ್ ಆಗಿರುತ್ತೆ ವ್ಲಾಗ್ಸು. ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಇದುವರೆಗೂ, ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಅದಾದಮೇಲೆ ನಾನು ಅವಾಗೇ ಹೇಳ್ದಂಗೆ ಹುಣಸೆಹಣ್ಣದು ಬಿಸಿ ನೀರಲ್ಲಿ ಇಟ್ಕೊಂಡಿರೋದನ್ನು ಅದರಲ್ಲಿ ಹಾಕ್ಬಿಟ್ಟು, ನೆಕ್ಸ್ಟ್ ಅದಾದಮೇಲೆ ತೆಂಗಿನಕಾಯಿ ತುರಿ ಹಾಕಿರೋಂಥದ್ದನ್ನ ಸ್ಕ್ವೀಸ್ ಮಾಡ್ಕೋತಾ ಇದ್ದಾರೆ. ಇದು ನಾವು ಸೊಪ್ಪಿನ ಸಾಂಬಾರೆಲ್ಲ ಮಾಡಲ್ಲ ನಾನು ಯೂಶ್ವಲಾಗಿ, ಅದು ತುಂಬ ಲೆಂತ್ ಹಿಡಿಯುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ ಮಾಡೋದೇ ಇಲ್ಲ. ಊರಿಗೆ ಹೋದಾಗ ಅಮ್ಮ ಎಲ್ಲ ಆಂಟಿ ಮಾಡಿಕೊಡೋ ಅಂಥದ್ದು ಅಷ್ಟೇ. ಬಟ್ ಮುದ್ದೆ ಕಾಂಬಿನೇಷನಿಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಮಸಾಲೆಗಿಲ್ಲೆಲ್ಲ ರೆಡಿ ಇಟ್ಕೊಂಡಿರೋ ಅಂಥದ್ದನ್ನ ಹಾಕಿ ಒಂದು ಸರಿ ಮಿಕ್ಸಿ ಜಾರಿಗೆ ಡೂರ್ ಅಂತ ತಿರುಗಿಸಿದ್ರೆ ಸೊಪ್ಪಿನ ಸಾಂಬಾರು ರೆಡಿ ಆಗೋಯಿತು. ಇದಕ್ಕೆ ಮುದ್ದೆ ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದು.
ನೆಕ್ಸ್ಟು ಸೊಪ್ಪಿಗೆ ಸ್ವಲ್ಪ ಒಗ್ಗರಣೆ ಕೊಡ್ತಾರೆ. ಅದಕ್ಕೆ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಸ್ವಲ್ಪ ಈರುಳ್ಳಿ, ನೆಕ್ಸ್ಟು ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ರೆ ಸೊಪ್ಪು ರೆಡಿ ಆಯಿತು. ಇಷ್ಟು ಟ್ರೆಡಿಷನಲಾಗಿ ಯಾವ ಥರ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ತಾರೆ ಅಂತ. ನೆಕ್ಸ್ಟು ರವೆ ಉಂಡೆ ಸ್ವೀಟ್ ಮಾಡಿದರು. ಅದು ಯಾವ ರೀತಿ ಮಾಡಿದರು ಅಂತ ಯೂಶ್ವಲಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಮನೇಲಿ ಆಂಟಿ ಅಮ್ಮ ಯಾವ ಥರ ಮಾಡಿದರು ಅಂತ ಹೇಳಿ ಹಾಕಿದ್ದೀನಿ. ರವೆನ ಹುರ್ಕೋತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಉರಿಬೇಕಾದ್ರೇ ತುಪ್ಪ ಹಾಕ್ಕೊಂಡು ಹುರ್ಕೋತಾರೆ. ನೆಕ್ಸ್ಟು ಒಂದು 2 ಕಾಯಿ ತುರಿ ತುರ್ಕೊಂಡು ಇನ್ನೊಂದು ಕಡೆ ಸ್ವಲ್ಪ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದಾರೆ. ನೆಕ್ಸ್ಟು ಸ್ವಲ್ಪ ಶುಗರ್ನ ಮಿಕ್ಸಿಲಿ ಹಾಕ್ಕೊಂಡು ಹುರಿದಿಟ್ಕೊಂಡಿರೋ ಅಂಥ ರವೆಗೆ ಸಕ್ಕರೆನ ಹಾಕಿ, ನೆಕ್ಸ್ಟು ಕೊಬ್ಬರಿನ ಹುರ್ಕೊಂಡಿದ್ರಲ್ಲ ಸ್ವಲ್ಪ, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸಕ್ಕರೆ, ರವೆ ಮತ್ತು ಕೊಬ್ಬರಿ ಮೂರನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಮಿಕ್ಸ್ ಮಾಡಿ ಆದಮೇಲೆ ಆವಾಗಲೇ ಹಾಲು ಕುದಿಯೋದಕ್ಕೆ ಇಟ್ಟಿದ್ರಲ್ವ, ಆ ಹಾಲನ್ನ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ರವೆ ಉಂಡೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಇನ್ಡೆಪ್ತ್ ಏನೂ ತೊಗೊಂಡಿಲ್ಲ ಕ್ಲಿಪ್ಪಿಂಗ್ಸ್ನ. ಸುಮ್ಮನೆ ರ್ಯಾಂಡಮಾಗಿ ಹಾಗೆ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಏನು ಕ್ಲಿಪ್ಪಿಂಗ್ಸ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು. ನಾವು ಹೋಗಿದ್ವಿ ಅಂಥೇಳಿ ಅಮ್ಮ ಮಾಡಬೇಕು ಅಂಥೇಳಿ ಮಾಡಿಕೊಟ್ರು. 15 ಡೇಸ್ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ರಿಟರ್ನ್ ಬ್ಯಾಂಗ್ಳೂರು ಕಡೆ ಹೊರಡಬೇಕು. ಬಟ್ 15 ಡೇಸ್ ತುಂಬ ಎಂಜಾಯ್ ಮಾಡಿದ್ವಿ. ಯಾವುದೇ ಟ್ರಾಫಿಕ್ ಗದ್ದಲ ಸೌಂಡು ಏನೂ ಇಲ್ಲದೆ ಹಳ್ಳಿ ವಾತಾವರಣದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗಿನ್ನ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ನೆಕ್ಸ್ಟ್ ಎಗೈನ್ ನಮ್ಮ ರೊಟೀನ್ನ ಫಾಲೋ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಅಪ್ಕಮಿಂಗ್ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ಗಳು ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಹಾಂ ಫ್ರೆಂಡ್ಸ್, 90 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಬೇಗ 100 ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.